ಸರ್ಕಾರದ 3 ವರ್ಷದ ಸಾಧನೆ ಮೆಲುಕು ಹಾಕಿದ್ದಾರೆ ಸಿಎಂ. ಈಗ ರಾಜೀನಾಮೆ ಚರ್ಚೆ ಮಧ್ಯೆ ಗ್ಯಾರಂಟಿ ಸಾಧನೆಯನ್ನ ನೆನೆಸಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದಿದ್ದೇನೆ, ಬದ್ಧತೆ ನಮಗಿದೆ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೆ ತಲುಪಿಸಿದ್ದೀವಿ. 3 ವರ್ಷದಲ್ಲಿ ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಕುಟುಂಬಕ್ಕೆ ಆಹಾರ ಭದ್ರತೆ ಕೊಟ್ಟಿತು. ಇದುವರೆಗೂ ಅನ್ನಭಾಗ್ಯಕ್ಕೆ 18,897 ಕೋಟಿ ಹಣ ವೆಚ್ಚ ಆಗಿದೆ. 4.26 ಕೋಟಿ ಪಡಿತದಾರರು ನೆಮ್ಮದಿಯಿಂದ ಊಟ ಮಾಡ್ತಿದ್ರು. ಗ್ಯಾರಂಟಿಯ 3 ವರ್ಷದ ಸಾಧನೆಯನ್ನ ನೆನೆದು ಈಗ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಸರ್ಕಾರದ ಸಾಧನೆಯನ್ನ ಕನ್ನಡಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಎಂ ಈಗ ಪೋಸ್ಟ್ ಮಾಡಿದ್ದಾರೆ. ಹೀಗೆ 3 ವರ್ಷದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ನೋಡಿ. ಅದರಲ್ಲೂ ಕೂಡ 3 ವರ್ಷದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ, ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗಿದೆ, ಅದಾದ ನಂತರ ಎಷ್ಟು ಕೋಟಿ ವೆಚ್ಚ ಆಗಿದೆ ಅನ್ನುವಂಥದ್ದು ಕೂಡ ಈಗ ಪೋಸ್ಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದ ಜೊತೆಗೆ ನಾನು ಅಧಿಕಾರಕ್ಕೆ ಬಂದು ಟೋಟಲ್ 3 ವರ್ಷ ಆಗಿದೆ. ಅದಾದ ನಂತರ ಈ ಒಂದು ಅಧಿಕಾರ ಅಥವಾ ಈ ಒಂದು ಇಷ್ಟು ವರ್ಷ ಮಾಡಿರುವಂತಹ ಸೇವೆ ಎಲ್ಲವೂ ಕೂಡ ಕನ್ನಡಿಗರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಅದಾದ ನಂತರ 5 ಗ್ಯಾರಂಟಿಗಳ ಯೋಜನೆ, ಈ ಒಂದು ಯೋಜನೆ ಅನ್ನಭಾಗ್ಯ ಯೋಜನೆ ಇರ್ಬೋದು, ವಿಶೇಷವಾಗಿ ಅನ್ನಭಾಗ್ಯ ಯೋಜನೆ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೋಟ್ಯಾಂತರ ಜನರು, ಕೋಟ್ಯಾಂತರ ಬಡವರಿಗೆ ಇದು ಹೊಟ್ಟೆ ತುಂಬಿಸ್ತಾ ಇತ್ತು ಅನ್ನುವಂಥ ಒಂದು ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸಿಎಂ. ಹಾಗಾಗಿ ಈಗ ನುಡಿದಂತೆ ನಡೆದಿದ್ದೀನಿ 3 ವರ್ಷದಲ್ಲಿ ಅಂತೇಳಿ ನಮಗೆ ಹೆಮ್ಮೆ ಇದೆ. ಪ್ರತಿ ಮಾತಿಗೂ ಕೂಡ ನಾನು ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದಿದ್ದೀನಿ ಅನ್ನುವಂಥ ಹೆಮ್ಮೆ ನನಗಿದೆ. 3 ವರ್ಷದಲ್ಲಿ ಹೇಗೆ ಮಾತನ್ನ ಕೊಟ್ಟಿದ್ನೋ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಎಲ್ಲವೂ ಕೂಡ ನಡೆದುಕೊಂಡು ಬಂದಿದ್ದೀನಿ. ಇದೇ ರೀತಿಯಾದಂಥ ಅಧಿಕಾರವನ್ನ ಕೊಟ್ಟಿದ್ದೀನಿ. ಜನರಿಗೆ ಏನು ಮಾತನ್ನ ಕೊಟ್ಟಿದ್ನೋ ಅದನ್ನ ನಡ್ಕೊಂಡ್ ಬಂದಿದ್ದೀನಿ. ಅದರ ಜೊತೆಗೆ ಏನು ಸೇವೆನ ಸಲ್ಲಿಸ್ತೀನಿ ಅಂತ ಮಾತು ಕೊಟ್ಟಿದ್ನೋ ಅದೆಲ್ಲವೂ ಕೂಡ ಸಲ್ಲಿಸಿದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಸಿಎಂ ಈಗ ಪೋಸ್ಟ್ ಮಾಡಿದ್ದಾರೆ. ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಇದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳ ಕುರಿತು ಬಹಳ ಮುಖ್ಯವಾಗಿ ಪೋಸ್ಟ್ ಮಾಡಿದ್ದಾರೆ. 3 ವರ್ಷದಲ್ಲಿ ಆಲ್ ಓವರ್ ಬಹಳ ಪ್ರಮುಖವಾಗಿ ಹೈಲೈಟ್ಸ್ ಆಗಿರುವಂತದ್ದು ಮಾತ್ರ ಪೋಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಒಂದು ರೀತಿಯಾಗಿ ಭಾವುಕರಾಗಿ ಸಿಎಂ ಪೋಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ಕೂಡ ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಎಂ ಪೋಸ್ಟ್ ಮಾಡಿರುವಂತದ್ದು ಅಂತಂದ್ರೆ ನಾನು ಏನ್ ಹೇಳಿದ್ನೋ ಅದೆಲ್ಲವೂ ಕೂಡ ನಡ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇನ್ನೇನ್ ರಾಜೀನಾಮೆ ಫಿಕ್ಸ್ ಅಂತ. ರೋಶಿನಿ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ವಿಚಾರ ಇರುವಂತಹ ಸಂದರ್ಭದಲ್ಲೇ ತಮ್ಮ ಮಹತ್ವದ ಯೋಜನೆಗಳಾಗಿರ್ತಕ್ಕಂತಹ 5 ಗ್ಯಾರಂಟಿಗಳ ಒಂದು ಸಫಲತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಒಂದು ಹಂಚಿಕೊಂಡಿರ್ತಕ್ಕಂಥದ್ದು. ನಾವೇನು ಅಂದುಕೊಂಡಂತೆ ಭರವಸೆ ಕೊಟ್ಟಂತೆ 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳ ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ಸರ್ಕಾರದ ಎಲ್ಲಾ ಸಾಧನೆಗಳು ಕೂಡ ಶ್ರೇಯಸ್ಸನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಅರ್ಪಿಸುತ್ತಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಏನ್ ನಾವು ಭರವಸೆಯನ್ನ ಕೊಟ್ಟಿದ್ವು ಆ ಮಾತಿನಂತೆ ನಾವು ನೋಡಿಕೊಂಡಿದ್ದೇವೆ. 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ಅದನ್ನ ವಹಿಸಲಾಗಿದೆ. ಮತ್ತೆ 4.26 ಕೋಟಿ ರೂಪಾಯಿ ಪಡಿತದಾರರು ಈ 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ ಅನ್ನುವಂತಹದನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ತಮ್ಮ ಸಾಧನೆ, ತಮ್ಮ 5 ಗ್ಯಾರಂಟಿಗಳ ಕೊಟ್ಟ ಮಾತಿನಂತೆ ನಡೆದುಕೊಂಡಂತದನ್ನೆಲ್ಲವನ್ನು ಕೂಡ ಈಗ ಪುನಃ ನೆನಪಿಸಿ ಒಂದು ಪೋಸ್ಟ್ ಎಕ್ಸ್ ಖಾತೆಯಲ್ಲೂ ಕೂಡ ಅವರು ಹಂಚಿಕೊಂಡಿರ್ತಕ್ಕಂಥದ್ದನ್ನೆಲ್ಲ ಒಂದ್ ಕಡೆ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರ ನಾಳಿನ ರಾಜೀನಾಮೆಯ ಬಹುತೇಕವಾಗಿರ್ತಕ್ಕಂತಹ ಫಿಕ್ಸ್. ಮತ್ತೆ ಈಗ ಅವರ ಈ ಒಂದು ಯೋಜನೆಗಳ ಕುರಿತಂತೆ, ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹಲವಾರು ಬಾರಿ ಯಾವುದೇ ಭಾಷಣ ಸಂದರ್ಭಗಳಲ್ಲೂ ಸಹಿತ ಅವರು 5 ಗ್ಯಾರಂಟಿಗಳ ಕುರಿತಾಗಿ ಮಾತನಾಡಿದ್ರೆ ಆ ಭಾಷಣ ಪೂರ್ಣ ಆಗೋದಿಲ್ಲ. ಹಾಗಾಗಿ ಇದೀಗ ಮತ್ತೊಮ್ಮೆ ಆ ಒಂದು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಎಕ್ಸ್ ಖಾತೆಯಲ್ಲಿ ಕೂಡ ಪುನರುಚ್ಚರಿಸಿರ್ತಕ್ಕಂಥದ್ದು. ಮತ್ತೆ ರಾಜ್ಯದ ಜನತೆಯು ಕೂಡ ಒಂದ್ ರೀತಿಯಲ್ಲಿ ಅಭಿನಂದನೆ ತಿಳಿಸುವಂತಹ ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಇವತ್ತಿನ ಎಕ್ಸ್ ಖಾತೆಯಲ್ಲಿ ಅಂಶಗಳು ಕೂಡ ಇರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.